3 ವರ್ಷ ಸರ್. ಜೂನ್ ತಿಂಗಳಿಗೆ 3 ವರ್ಷ ಆಗಿದೆ. 3 ವರ್ಷ ತೋಟ ಇದು. ಅನ್ನಪೂರ್ಣನ ಇದಕ್ಕೆ 1 kg ಹಾಕ್ತಿದ್ದೀನಿ. ಇದಕ್ಕೆ ಯಾವ ಥರ ಹಾಕ್ತಿದ್ದೀನಿ ಅಂದರೆ, ವರ್ಷಕ್ಕೆ ಒಂದೇ ಪಟ ಹಾಕ್ತಿದ್ದೀನಿ, 2 ಪಟ ಆಗ್ತಾಯಿಲ್ಲ ಸರ್. ಇದು ಹಿಂಗಾರೆ ಕೀಳಕ್ಕೆ ಸ್ಟಾರ್ಟ್ ಆಗಿದೆ ಮೂರುವರೆ ವರ್ಷಕ್ಕೆ. ಈ ವರ್ಷ ಒಂದು 5 ಕ್ವಿಂಟಲ್ ಸಿಗ್ಬೋದು ಸರ್ ಇದು ಸ್ಟಾರ್ಟಿಂಗು. ಆಮೇಲೆ ಇದು ಕೃಷ್ಣಮೂರ್ತಿಯವರೇ ಉತ್ತೇಜನದಿಂದ ಇದಾಗಿರೋದು ತೋಟ. ಫಸ್ಟ್ ನಮಗೆ ಮಾಡೋದು ಗೊತ್ತಿದ್ದಿಲ್ಲ, ಡ್ರೈನೇಜ್ ಹಿಂಗೆ ಹೊಡಿಬೇಕು, ಹಿಂಗೆ ಗಿಡ ಹಾಕ್ಬೇಕು, ಹಿಂಗೆ ಮಾಡಬೇಕು ಅಂತ ಪ್ಲಾಟ್ ತೋರಿಸಿರೋರು ಅವರು. ಇದು ಅದೇ ರೀತಿ ಮಾಡ್ತಿದ್ದೀನಿ ಸರ್. ಭಾಳ ಖುಷಿಯಾಗಿದೆ ಈ ತೋಟ ನೋಡಿದ್ರೆ. ಹೆಚ್ಚಿಗೆ ಖರ್ಚಿಲ್ಲ, ತೋಟ ಮಾಡೋದು ಸಮಸ್ಯೆ ಇಲ್ಲ, ಭಾಳ ಈಸಿ ಮೆಥಡ್ ಮೇಲೆ ತೋಟ ಮಾಡಿದ್ದೀನಿ. ಈ ತೋಟದಲ್ಲಿ ನಾನು ಕನಿಷ್ಠ ಅಂದರೆ ಇದು 1 ಎಕರೆ ಇದೆ. ಈ 4ನೇ ವರ್ಷ 7-8ನೇ ವರ್ಷಕ್ಕೆ 100 ಕ್ವಿಂಟಲ್ ಅಡಿಕೆ ಬೆಳಿತೀನಿ ಅಂತ ನನಗೆ ಭರವಸೆ ಇದೆ. ಅದೇ ಇದೇ ಗೊಬ್ಬರ ಸಾಕು, ನಾನು ಬೇರೆದು ಏನು ಮಾಡೋದು ಬೇಡ. ಆಮೇಲೆ ಈ ಅನ್ನಪೂರ್ಣ ಹಾಕೋದ್ರಿಂದ ಅವರು ಮತ್ತೆ ಒಂದು 3-4 ಗೊಬ್ಬರ ಕೊಡ್ತಿದ್ದೆ ಸರ್, ನನಗೆ ಹೆಸರು ನೆನಪಿಲ್ಲ. ಆ ಗೊಬ್ಬರ ಹಾಕಿದರೆ ರೋಗನೇ ಬರಲ್ಲ ಅಡಿಕೆ ಮರ. ಆ ರೋಗ ತಡೆಯೋಕ್ಕಾಗೆ ಔಷಧಿ ಅಂತ ಬರ್ಕೊಡ್ತಾರೆ ಅವರು. ಅದು ಹೆಸರು ನನಗೆ ಗೊತ್ತಿಲ್ಲ, ಅವರು ಕೊಟ್ಟಿರೋ ಚೀಟಿ ತರ್ತೀನಿ. ಅನ್ನಪೂರ್ಣ ಮಾತ್ರ ಗೊತ್ತಿದೆ. ಅದು ಈ ಸರ್ತಿ 1 kg ಲೆವೆಲಿಗೆ ಬಂದಿದ್ದೀನಿ. ಈ ಸರ್ತಿ 2 ಪಟ ಹಾಕಬೇಕು ಅಂತ ಮಾಡಿದ್ದೀನಿ. ನೆಕ್ಸ್ಟಿಂದ ಈಗ ಜನವರಿ ಈಗ ಹಾಕ್ತಿದ್ದೀನಿ, 2 ಪಟ ಹಾಕಬೇಕು ಅಂತ ಮಾಡಿದ್ದೀನಿ. ಭಾಳ ಇಷ್ಟ ಬಂದಿದೆ. ಆಮೇಲೆ ಹಿಂಗಾರ ಕೀಳ್ತಿದೆ ನೋಡಿ ಸರ್, ಇದು ನಂಬಲ್ಲ. ಇದು 3 ವರ್ಷಕ್ಕೆ ಹಿಂಗಾರ ಕೀಳ್ತಿದೆ ನೋಡಿ, ಎಲ್ಲ ಕೀಳ್ತಿದೆ, 3 ಗಿಡನೂ ಕೀಳ್ತಿದೆ. ಈ ಕಡೆ ಇಲ್ಲಿ ನೋಡಿ, ಹೇಳಿದರೆ ಜನ ನಂಬಲ್ಲ, 3 ವರ್ಷಕ್ಕೆ ಗಿಡಕ್ಕೆ ಹೆಂಗಪ್ಪ ಕೀಳ್ತತೆ ಅಂತಂದು. ನೋಡಿ ಇಲ್ಲೂ ನೋಡಿ, ಇದೇ ಸ್ಟಾರ್ಟಿಂಗ್ ಕಿತ್ತಿರೋದು. 3.5 ವರ್ಷ ಆಗಿದೆ. ಈಗ 4ನೇ ವರ್ಷಕ್ಕೆ ಒಂದು ಸ್ವಲ್ಪ 10 ಕ್ವಿಂಟಲ್ ಕೊಯ್ತೀನಿ ಅಂತ ನಿರೀಕ್ಷೆ ಇದೆ ನನಗೆ. ಇದು 100 ಕ್ವಿಂಟಲ್ ಬೆಳಿತೀನಿ ಸರ್. ಇದು ನೀರಾವರಿ ಜಾಗದಲ್ಲಿ ನಾನು ಹೇಳ್ತಾ ಇರೋದು. ಅದೇ ಡ್ರೈನಲ್ಲಾದರೆ ಇದೇ ಥರ ಮಾಡಿದರೆ ಅವ್ರು 125 ಕ್ವಿಂಟಲ್ ತನಕ ಬೆಳಿಬೋದು. ನಾನು ಒಂದು ಆಸಕ್ತಿಯಿಂದ ಬೆಳೀತಿದ್ದೀನಿ ಸರ್ ತೋಟ. ಇದು ಹೇಳಿದ್ರೆ ಜನ ನಂಬಲ್ಲ, ಆದರೆ ನಾನು ಮಾಡೋ ಆಸೆ ಇದೆ, ಮಾಡಿ ತೋರಿಸ್ತೀನಿ ಸರ್ ನನ್ನ ಜನಗಳಿಗೆ. ಈಗಲೂ ರೆಡಿ ಇದೆ. ಒಂದು ಪ್ಲಾಟ್ ಬಂದು ನೋಡೋದಾದ್ರೆ ನೋಡ್ಬೋದು, ಸುಮ್ಮನೆ ಮಾತಾಡ್ತೀನಿ ಅಂತಲ್ಲ. ನಿನ್ನೊಬ್ಬರು ನೋಡೋರೇ ಮಾಡಲಿ ಸರ್ ನಮ್ಮ ರೀತಿ. ಆಮೇಲೆ ಮೈಕ್ರೋಫಿಂಗ್ ಥರ ಮಾಡಿದ್ದೀನಿ ನಾನು. ನೀರು CPH ಕಾಲೇಜ್ ಮಾಡಿದ್ದೀನಿ. ತೋಟಕ್ಕೆ ಸಮಸ್ಯೆ ಇಲ್ಲದಂಗೆ ನೀರು ಅದೆಲ್ಲ ಕಂಟಿನ್ಯೂ ಹೋಗ್ತತೆ. ಶೀತ ಆಗಲ್ಲ ತೋಟ. ನಾನು ಎಷ್ಟು ಬೇಕಷ್ಟು ನೀರು ಬಿಡ್ತೀನಿ, ಸಣ್ಣ ಜೆಟ್ ಹಾಕಿದ್ದೀನಿ. ಆಮೇಲೆ ನೀರು ನನಗೆ ಹೆಚ್ಚಿಗೆ ಹೊಡೆಯಲ್ಲ. ಭಾಳ ಸಿಂಪಲ್ ಮೆಥಡಿ ಮೇಲೆ ಬೆಳೀತಿದ್ದೀನಿ. ಆಮೇಲೆ ಕಳೆ ಬೆಳೆಸ್ತೀನಿ ತೋಟದಲ್ಲಿ. ಕಳೆ ಇರಲಿಂದನೇ ನಾನು ಉತ್ತೇಜನ ಮಾಡ್ತೀನಿ. ಆ ಕಳೆ ಒಂದು ಸ್ವಲ್ಪ ಮಲ್ಟಿಚರ್ ಮಾಡಿ ಅದನ್ನು ಕಸು ಮಾಡ್ಕೊತೀನಿ. ಗರೆ ಅದೆಲ್ಲ ಅಷ್ಟು ಮಧ್ಯೆ ಹಾಕ್ಕೊಂಡು ರೋಟಿ ಹೊಡಿತೀನಿ. ಏನು ಗುಣೇತ್ರ ಮಾತ್ರ ಒಂದು ಸ್ವಲ್ಪ ಚೆಕ್ ಮಾಡ್ಕೊತಿರ್ತೀನಿ ಸಿಂಪಲ್ಲಾಗಿ. CPH ಕಾಲೇಜ್ 2 ಗಿಡಕ್ಕೊಂದು ಎಲ್ಲ ಪ್ರತಿಯೊಂದು ಕಾಲೇ ಇಟ್ಟಿದ್ದೀನಿ. ಅದು ಯಾಕೆ ಇಟ್ಟಿದ್ದೀನಿ ಅಂದರೆ, ಈ ಇಡಿಮಂಡಿಗೆ ರೋಗ ಅದು ಶೀತ ಜಾಸ್ತಿ ಆದರೆ ಬರ್ತದೆ. ಅದು ನನ್ನ ಅನುಭವದಾಗೆ ಅದು ಮಾಡ್ತಾ ಇದ್ನಲ್ಲ, ಈ ಉದ್ದೇಶಕ್ಕೆ ಅದು ಅವಾಯ್ಡ್ ಆಗಿದೆ ನನ್ನ ತೋಟದಲ್ಲಿ. ಬೇರೆ ತೋಟದಗಳೆಲ್ಲ ಪಕ್ಕದಲ್ಲ ಹೋಗಿದ್ದಾವೆ. ಅದಕ್ಕೂ ಅವ್ರಿಗೂ ನಮಗೂ ಭಾಳ ಹೆಚ್ಚು ಕಮ್ಮಿ ಇದೆ ಸರ್. ಸರ್ ನನಗೆ ಅನುಭವ ಬರೋಕ್ಕೆ ಕೃಷ್ಣಮೂರ್ತಿಯವರು ಒಂದು ಕಡೆ ಒಂದು ಪಟ ಫ್ರೆಂಡ್ ಆದರು ಸರ್. ಕೃಷ್ಣಮೂರ್ತಿಯವರು ಪ್ಲಾಟಿಗೆ ಬಂದು ನಮ್ಮ ರೈತರದ್ದು ಸಮಸ್ಯೆ ಏನು ಬಂದೈತೆ ತೋಟಕ್ಕೆ ಬಂದು ವಿಸಿಟ್ ಕೊಟ್ಟು, ನಾವು ಯಾವಾಗ ಕರಿತೀರಿ ಅವಾಗ ಬಂದು ಕೃಷ್ಣಮೂರ್ತಿ ಅವರು ತೋಟ ಮಾಡೋಕ್ಕೆ ಉತ್ತೇಜನ ಕೊಟ್ಟು, ಇಂತಿದ್ದದೇ ಹಾಕ್ಬೇಕಪ್ಪ, ಸುಮ್ಮನೆ ಹೆಚ್ಚು ಕಮ್ಮಿ ಯಾಕೆ ಗೊಬ್ಬರ ಅದು ಹಾಕ್ತೀರಿ ಸಿಕ್ಕಾಬಟ್ಲೆ, ಎಷ್ಟು ಪ್ರಮಾಣ ಬೇಕು ಅಷ್ಟಕ್ಕೆ ಕೊಡಬೇಕು, ಊಟ ಜಾಸ್ತಿ ಮಾಡೋಂಗಿಲ್ಲ, ಬಿಡಿಸಿ ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿ ಒಂದು ಸ್ವಲ್ಪ ನಮಗೆ ಸಲಹೆ ಕೊಟ್ಟರು. ಬೇರೆ ಕಡೆ ಎಲ್ಲ ಅವ್ರು ಮಾಡಿಸಿದ್ರು ನೋಡಿದ್ದೀವಿ. ಅದು ನಮಗೆ ಭಾಳ ಇಷ್ಟ ಬಂತು. ಈಗ ನಾವು ಯಥೇಚ್ಛವಾಗಿ ಖರ್ಚು ಮಾಡ್ತಾಯಿದ್ದೀವಿ. ಸಿಂಪಲ್ ಖರ್ಚಿಗೆ ಒಳ್ಳೆ ಬೆಳೆ ಬರೋಂಗೆ ಕೃಷ್ಣಮೂರ್ತಿ ಅವರು ಮಾಡಿದರು. ಆಮೇಲೆ ರೀತಿ ಯಾವ ರೀತಿ ಮಾಡಬೇಕು ಅಂದರೆ, ಗೊಬ್ಬರ ಮೇಲಾಕಿ ನಾವೆಲ್ಲ ಮಾಡ್ತಿದ್ದೀವಿ. ಹಂಗಲ್ಲ, ಪಾತಿ ಮಾಡಿ ಗಿಡಕ್ಕೆ ಗೊಬ್ಬರನ ಒಂದು 2 kg ಅನ್ನಪೂರ್ಣಕ್ಕೆ ಬಂದಿದ್ವಿ. ನೀನು ಫಸ್ಟಿಗೆ 3/4 kg 1 kg ತನಕ ಹಾಕ್ತಿದ್ದೀವಿ. ಇದೇನಪ್ಪ ಅಂತಂದು ಈಗ 2 kg ಬಂದಿದ್ದೀವಿ. 4 ವರ್ಷಕ್ಕೆ ನನ್ನ ಫಸ್ಟ್ ಅಲ್ಲೇ ಸ್ಟಾರ್ಟ್ ಆಗಿದೆ. 3/4 ಭಾಗ ತೋಟ, ನೀನು 1/4 ಭಾಗ ಇದೆ. ಆಮೇಲೆ ಭಾಳ ಒಳ್ಳೆ ಇಳುವರಿ ಬಂತು. 4 ವರ್ಷಕ್ಕೆ ಒಳ್ಳೆ ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ಆಮೇಲೆ ಇದು ಗಿಡ ಮುಂಡಿಗೆ ರೋಗ ಅದು ಇದು ಬರೋಲ್ಲ. ಆಮೇಲೆ ಏನಾರೇ ಔಷಧಿ ಹೊಡಿಬೇಕು ಅಂದರೆ ಟಾನಿಕ್ ಅದೆಲ್ಲ ಬಂದು ಅವರೇ ಬೇಸಿಗೆದಿಂದ ಬಂದು ವಿಸಿಟ್ ಕೊಟ್ಟು, ಇದು ಇಂಥದ್ದು ಮಾಡಪ್ಪ ಅಂತಂದು ಸಿಂಪಲ್ ಖರ್ಚಿಗೆ ಮಾಡಿಸ್ತಾರೆ. ಇವತ್ತು ಭಾಳ ಖುಷಿಯಾಗಿದ್ದೀವಿ ಅವ್ರು ಹೇಳೋದು ನೋಡಿದರೆ. ಇದೇ ಥರ ಕೆಲಸ ಮಾಡ್ಬೇಕಪ್ಪ, ಸುಮ್ಮನೆ ಯಾಕೆ ಮೈ ಮುರ್ಕೊಂತೀರಿ, ರೋಗ ಅವು ಬಂದರೆ ವಿಸಿಟ್ ಕೊಟ್ಟು ಇದನ್ನು ಹೊಡೆದ್ರೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ.
ಅನ್ನಪೂರ್ಣ ಒಂದು ಗೊಬ್ಬರ ಹಾಕ್ತಿದ್ದೀನಿ. ಆಮೇಲೆ ಅವು ಯಾವ 2 ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ. ಅವು ಹೆಸರು ನನಗೆ ನೆನಪಿ ಗೊತ್ತಿಲ್ಲ. ಆಮೇಲೆ ಕಾಂಪ್ಲೆಕ್ಸು, ವೀರ್ಯ ಗೊಬ್ಬರ ಅವೆಲ್ಲ ಇಷ್ಟು ಪ್ರಮಾಣ 50 ಗ್ರಾಮು 100 ಗ್ರಾಮಿನ ಲೆವೆಲ್ಲಿಗೆ ಹೇಳ್ತಿದ್ದಾರೆ ಅವ್ರು. ನಾವೆಲ್ಲ ಅವಾಗ 8 ಮೂಟೆ 9 ಮೂಟೆ ಒಂದೊಂದು ಎಕರೆ ಹಾಕ್ತಿದ್ದೀವಿ. ಈಗೆಲ್ಲ ಸಿಂಪಲ್ ಮೆಥಡ್ ಮೇಲೆ ಇಷ್ಟಿಷ್ಟೇ ಹಾಕಬೇಕು ಸಾಕು ಅಂತಂದು ಮಾಡಿಸ್ತಿದ್ದಾರೆ. 2 ಟೈಮ್ ಹಾಕಕ್ಕೆ ಹೇಳಿದ್ದಾರೆ. ನಾವು ನೀನು ಒಂದೇ ಟೈಮ್ನಿಗೆ 5 ನೆಕ್ಸ್ಟಿಗೆಲ್ಲ 2 ಟೈಮ್ ಮಾಡ್ಬೇಕು ಅಂತ ನಿರೀಕ್ಷೆ ಮಾಡಿದ್ದೀವಿ. ಎಷ್ಟು ವರ್ಷದ್ದು ಸರ್ ಇದು ಅಡಿಕೆ ಇದು ತೋಟ? ಇದು ತೋಟ ಇದು 4ನೇ ವರ್ಷ. 4 ವರ್ಷ ಅಂದ್ರೆ ಜೂನ್ ತಿಂಗಳಿಗೆ 4 ಆಯ್ತು. ಈಗ ಜನವರಿ ಬಂತಲ್ಲ, ಹಾ. 4 ವರ್ಷ. ಒಂಬಳೆ ಏನಾದ್ರು ಒಂಬಳೆ ಏನು ಹಿಂಗಾರ? ಒಂದು 25 ಕ್ವಿಂಟಲ್ ಆಗಿದೆ ಈ ವರ್ಷ. ಈ ವರ್ಷದಿಂದ ಸಾಕು. ಈ ವರ್ಷದಿಂದ ನಾನು 25. ಹೋದನೇ ವರ್ಷ ಒಂದು 5 ಕ್ವಿಂಟಲ್ ಆಗಿತ್ತು. ಓಕೆ. ಈ ವರ್ಷ 25 ಕ್ವಿಂಟಲ್ ಆಗಿದೆ. ಇವಕ್ಕೆಲ್ಲ ಅನ್ನಪೂರ್ಣ ಯಾವ ಲೆಕ್ಕಾಚಾರದಲ್ಲಿ ಕೊಡ್ತಿದ್ದೀರಾ? ಇದಕ್ಕೆ ನೀನು 1 ಕೆಜಿಗೆ ಇದ್ದೀವಿ. ಈ ಸರ್ತಿ 2 ಕೆಜಿ 1 ಮಾಡ್ತೀವಿ. ಕೆಜಿ ಹಾ. ಹಾಕ್ದ್ರಲ್ಲೇ ಅನ್ನಪೂರ್ಣ ಈಗ ಹಾಕಕ್ಕೆ ಪಾತಿ ಮಾಡಿದೀನಿ. ಹಾ. ಈಗ ನಾಳೆ ಹಾಕಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ. ವ್ಯವಸ್ಥೆ ಮಾಡ್ತಿದ್ದೀರಾ? ನೀರ್ ಹೊಡ್ಕೊಂಡು ತೋಟ ಹಾಕಕ್ಕರೆಯ ಹಾ. ಭೂಮಿ ಡ್ರೈ ಹಿಡ್ಕೊಂಡು ಹಾಕ್ಬಾರ್ದು. ಸ್ವಲ್ಪಾಗೆ ನೆನೆಸ್ಕೊಂಡು ಅದನ್ನ ಹಾಕಿದ ತಕ್ಷಣಕ್ಕೆಲ್ಲ ಮುಚ್ಚಿ, ಮಣ್ಣಲ್ಲಿ ಮುಚ್ಚಿ ನೀಟಾಗಿ ಮತ್ತೆ ನೀರು ಹೊಡಿಬೇಕು. ಎಷ್ಟು ವರ್ಷದಿಂದ ಅನ್ನಪೂರ್ಣ ಉಪಯೋಗಿಸ್ತೀರಾ? 4 ವರ್ಷ ಆಯ್ತು ಸರ್. ನಾವು 4 ಗಿಡ ವರ್ಷ. ಕಟ್ಟಿದ್ಕಿಂದಲೂ ಹಾಕ್ತಿದ್ವಿ. ನಿಮಗೆ ಅನ್ನಪೂರ್ಣ ಹಾಕ್ಬೋದು ಅಂದ್ರೆ ಅನ್ನಪೂರ್ಣದ್ದು ಕೃಷ್ಣಮೂರ್ತಿ ಸರ್ದಾಗ್ಲಿ ನಮ್ಮ ಮಲ್ಟಿಪ್ಲೆಕ್ಸ್ ಕಂಪನಿ ಅನ್ನಪೂರ್ಣದ್ದಾಗ್ಲಿ ನಿಮ್ಗೆ ಯಾವ ತರ ಲಿಂಕ್ ಸಿಕ್ತು? ಕೃಷ್ಣಮೂರ್ತಿ ಅವರು ನಮಗೆ ಬೇರೆ ಬೇರೆ ಕಡೆ ಪ್ಲಾಟ್ ಮಾಡಿಸ್ತಾ ಇದ್ರು. ಹಾ. ನಮಗೆ ಅವ್ರ ತೋಟ ಕೇಣಿ ಮಾಡ್ತಾ ಇದ್ದೆ ನಾನು. ಹ್ಮ್. ಹೋದಾಗ ಅಲ್ಲಿ ನಮಗೆ ಒಂದು ಸ್ವಲ್ಪ ಪರಿಚಯ ಆದ್ರು. ಸರ್ ನಂದು ಒಂದು ಸ್ವಲ್ಪ ಜಮೀನಿದೆ, ಒಂದು 2 ಎಕರೆ 3 ಎಕರೆ ಐತಿ, ಅದನ್ನ ಮಾಡಿಸ್ಕೊಟ್ಟಿದ್ದೀನಿ ಸರ್. ಭಾಳ ಪ್ರೀತಿನ ಬಂದು ನನಗೆ ಉತ್ತೇಜನ ಕೊಟ್ಟು ಭಾಳ ನೀಟಾಗಿ ಮಾಡಿಸಿದ್ದಾರೆ. ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ನನ್ನ ತೋಟ ಫಸ್ಟು ಅನ್ನಿಸ್ತಾ ಇದ್ದಾನೆ ನಾನು ನೋಡೋದ್ರಾಗೆ. ನನ್ನ ಕನಿಷ್ಠ ಅವರು ಶ್ರಮ ಭಾಳ ಇದೆ ಕೃಷ್ಣಮೂರ್ತಿ ಅವ್ರದ್ದು. ಅಂಥ ಜನ ಬೇಕು ನಮಗೆ. ಆಮೇಲೆ ವಿಚಾರಗಳು ಸಿಕ್ಕಾಪಟ್ಟೆ ಜಾಸ್ತಿ ದುಡ್ಡು ಖರ್ಚು ಮಾಡಿಸಲ್ಲ ಅವರು. ಎಷ್ಟು ಬೇಕು ಅಷ್ಟು ಮಾಡಿಸ್ತಾರೆ. ಇವತ್ತು ನನಗೆ ಭಾಳ ಖುಷಿ ಇದೆ ಅವ್ರು ಮಾಡಿಸಿರೋ ಕೆಲಸಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸರ್.